ಭಾರತೀಯ ಚಿತ್ರರಂಗದಲ್ಲಿ ಅತ್ಯಂತ ಹೆಚ್ಚು ಹೆಸರುವಾಸಿಯಾಗಿರುವಂಥ ನಟ ಪ್ರಭಾಸ್ ರವರ ಕಲ್ಕಿ 2898 AD ಸಿನಿಮಾವು ತೆರೆಕಂಡು ಅತ್ಯದ್ಭುತವಾದಂಥ ಪ್ರಶಂಸೆಯನ್ನು ಪಡೆದುಕೊಳ್ಳುವುದರ ಮೂಲಕ ಬಾಕ್ಸ್ ಆಫೀಸ್ನಲ್ಲಿಯೂ ಕೋಟಿಗಟ್ಟಲೆ ದೋಚಿದಂಥ ಸಿನಿಮಾವಾಗಿದೆ. ಹಾಗೆ ಈ ಸಿನಿಮಾದಲ್ಲಿ ನಟಿಸಿರುವಂಥ ನಟ ನಟಿಯರಿಗೆ ಎಷ್ಟು ಸಂಭಾವನೆ ದೊರಕಿದೆ ಎಂಬುದರ ಬಗ್ಗೆ ತಿಳಿದುಕೊಳ್ಳೋಣ. ಅದಕ್ಕಿಂತ ಮೊದಲು ಹಾಗೆಯೇ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ಭೇಟಿ ಕೊಟ್ಟಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಈ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ. ತೆಲುಗು ಚಿತ್ರರಂಗದಲ್ಲಿಯೇ ರೆಬೆಲ್ ಸ್ಟಾರ್ ಎಂದು ಪ್ರಖ್ಯಾತಿ ಪಡೆದಿರುವಂಥ ಪ್ರಭಾಸ್ ನಟನೆಯ ಸಿನಿಮಾ ಕಲ್ಕಿ ಸಿನಿಮಾ. ಈ ಸಿನಿಮಾವು ಕುರುಕ್ಷೇತ್ರ ಯುದ್ಧದಿಂದ ಶುರುವಾಗಿ ನಮ್ಮ 2800 ವರ್ಷಗಳ ನಂತರ ಏನಾಗುತ್ತದೆ ಎಂಬುದರ ಬಗ್ಗೆ ತಿಳಿಸಿಕೊಡುವಂತಹ ಮಹತ್ವಪೂರ್ಣವಾದಂತಹ ಸಿನಿಮಾವಾಗಿದೆ. ಹಾಗೆ ಈ ಸಿನಿಮಾದಲ್ಲಿ ಕಲಿಯುಗ ಕೊನೆಗೊಂಡು ಇನ್ನೊಂದು ಯುಗ ಶುರುವಾಗುತ್ತದೆ ಎನ್ನುವುದರೊಂದಿಗೆ ಈ ಸಿನಿಮಾದಲ್ಲಿ ತುಂಬ ಚೆನ್ನಾಗಿ ನಿರ್ದೇಶಕರು ಕಟ್ಟಿಕೊಟ್ಟಿದ್ದಾರೆ. ಹಾಗೆಯೇ ಸಿನಿಮಾದಲ್ಲಿ ನಟಿಸಿರುವಂಥ ಘಟಾನುಘಟಿಗಳ ನಾಯಕರುಗಳ ಸಂಭಾವನೆ ಬಗ್ಗೆ ನಾವು ಇಂದು ತಿಳಿದುಕೊಳ್ಳೋಣ. ಮೊದಲನೇದಾಗಿ ಭೈರವ ಪಾತ್ರದಲ್ಲಿ ನಟಿಸಿರುವಂಥ ನಮ್ಮ ಪ್ರಭಾಸ್ ರವರು ಸುಮಾರು ಈ ಸಿನಿಮಾಗಾಗಿ 100 ರಿಂದ 150 ಕೋಟಿ ರು ತನಕ ಸಂಭಾವನೆ ಪಡೆದಿದ್ದಾರೆ ಎಂದು ಹೇಳಬಹುದು. ಹಾಗೆ ಈ ಸಿನಿಮಾದಲ್ಲಿ ಅಶ್ವತ್ಥಾಮನಾಗಿ ಮಿಂಚಿರುವಂಥ ಅಮಿತಾಬ್ ಬಚ್ಚನ್ ರವರು ಕೂಡ 10 ರಿಂದ 20 ಕೋಟಿಯವರೆಗೂ ಸಂಭಾವನೆ ಪಡೆದಿದ್ದಾರೆ ಎಂದು ಹೇಳಬಹುದು. ಹಾಗೆ ಈ ಸಿನಿಮಾದಲ್ಲಿ ಸುಮತಿ ಎಂಬ ಕ್ಯಾರೆಕ್ಟರ್ನೊಂದಿಗೆ ಮಿಂಚಿರುವಂಥ ದೀಪಿಕಾ ಪಡುಕೋಣೆರವರು ಸುಮಾರು 20 ಕೋಟಿ ಸಂಭಾವನೆ ಪಡೆದಿದ್ದಾರೆ ಎಂದು ಹೇಳಬಹುದು. ಹಾಗೆ ಈ ಸಿನಿಮಾದಲ್ಲಿ ಕಮಲ್ ಹಾಸನ್ ರವರು ಕೂಡ ಮುಖ್ಯ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ಹಾಗೆ ಈ ಸಿನಿಮಾಗಾಗಿ ಇವರು ಸುಮಾರು 8 ರಿಂದ 10 ಕೋಟಿಯ ತನಕ ಸಂಭಾವನೆ ಪಡೆದಿದ್ದಾರೆ ಎಂದು ಹೇಳಬಹುದು. ಹಾಗೆ ಈ ಸಿನಿಮಾದಲ್ಲಿ ಅರ್ಜುನನ ಪಾತ್ರದಲ್ಲಿ ಅತಿಥಿ ಪಾತ್ರದಲ್ಲಿ ಕಾಣಿಸಿಕೊಂಡಿರುವಂಥ ನಮ್ಮ ವಿಜಯ್ ದೇವರಕೊಂಡರವರು ಸುಮಾರು 80 ಲಕ್ಷದಿಂದ 1 ಕೋಟಿಯ ತನಕ ಸಂಭಾವನೆ ಪಡೆದಿದ್ದಾರೆ ಎಂದು ಹೇಳಬಹುದು. ಹಾಗೆ ಅತಿಥಿ ಪಾತ್ರದಲ್ಲಿಯೇ ದುಲ್ಕರ್ ಸಲ್ಮಾನ್ ರವರು ಕೂಡ ಕಾಣಿಸಿಕೊಂಡಿದ್ದಾರೆ. ಈ ಸಿನಿಮಾದಲ್ಲಿ ಇವರಿಗೆ 1 ಕೋಟಿಯ ತನಕ ಸಂಭಾವನೆ ನೀಡಿದ್ದಾರೆ ಎಂದು ಹೇಳಬಹುದು. ಹಾಗೆ ಇನ್ನೊಂದು ಅತಿಥಿ ಪಾತ್ರದಲ್ಲಿ ಮೃಣಾಲ್ ಠಾಕೂರ್ ರವರು ಕಾಣಿಸಿಕೊಂಡಿದ್ದಾರೆ. ಹಾಗೆ ಇವರಿಗೆ ಸುಮಾರು 50 ರಿಂದ 70 ಲಕ್ಷದವರೆಗೆ ಸಂಭಾವನೆ ನೀಡಿದ್ದಾರೆ ಎಂದು ಹೇಳಬಹುದು. ಬೇರೆ ಬೇರೆ ಭಾಷೆಯ ನಟರು ಕೂಡ ಈ ಸಿನಿಮಾದಲ್ಲಿ ನಟಿಸಿದ್ದು, ಸಿನಿಮಾದಲ್ಲಿ ರಾಜಮೌಳಿ ಹಾಗೂ ಮುಂತಾದವರು ನಟಿಸಿದ್ದಾರೆ. ಹಾಗೆ ಈ ಸಿನಿಮಾದ ಕಲೆಕ್ಷನ್ ಈಗಾಗಲೇ 500 ಕೋಟಿ ದಾಟಿದ್ದು, ಈ ಸಿನಿಮಾಗೆ ದುಬಾರಿ ಬರೋಬ್ಬರಿ 600 ಕೋಟಿಗಿಂತಲೂ ಅಧಿಕ ಖರ್ಚಾಗಿದೆ ಎಂಬುದರ ಬಗ್ಗೆ ನಾವು ನೋಡಬಹುದು. ಹಾಗೆ ಈ ಸಿನಿಮಾವು ಅತ್ಯದ್ಭುತವಾಗಿ ಮೂಡಿಬಂದಿದ್ದು, ಸಿನಿಮಾವನ್ನು ನೋಡಿದವರು ಸಿನಿಮಾ ಹೇಗಿದೆ ಎಂದು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ನಮಸ್ಕಾರ.